ನಮಸ್ಕಾರ ನಮ್ಮ ಎಲ್ಲ ರೈತ ಬಂಧುವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ಈ ವಿಡಿಯೋದಾಗ ನೀವು ಇಲ್ಲಿ ಬೆಳೆದಂಥ ಹೆಸರಿನ ಹೊಲ ನೋಡ್ಬೋದು. ಹೆಸರಿನ ಹೊಲನೂ ಎಲ್ಲ ಚಲೋನೇ ಬೆಳೆದೈತಿ. ಆದರೆ ಇಲ್ಲೇನಪ್ಪ ಅಂತಂದ್ರೆ ರೈತರಿಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇರ್ತಾವೆ. ಇದೊಂದು ಅಂತರ್ಗಂಗೆ ಅನ್ನೋ ಕಸ. ಈ ಅಂತರ್ಗಂಗೆ ಅನ್ನೋ ಕಸದ ಮಹಿಮೆ ಏನಂತಂದ್ರೆ ಇದು ಕೆಳಗೆ ಒಟ್ಟ ಬೇರು ಬಿಡಂಗಿಲ್ಲ ರೀ. ಇದು ಕೆಳಗೆ ಬೇರು ಬಿಡಲಾರ್ದ ಇದು ಅಂತರ ಮೇಲೆ ಬೆಳಿತೈತಿ. ಇದು ಅದ್ರ ಸಂಬಂಧ ಇದಕ್ಕೆ ಏನಂತಾರಂದ್ರೆ ಅಂತರ್ಗಂಗೆ ಅಂತಂದು ಕರೀತಾರೆ. ಇದೇನು ಮಾಡ್ತೈತೆ ಅಂತಂದ್ರೆ ಇದರ ವೈಶಿಷ್ಟ್ಯತೆಗಳು ಏನಂತಂದ್ರೆ ಇದು ಬೆಳೆದಂಥ ಪೀಕ್ ಏನಿರ್ತೈತಲ್ಲ ಅದನ್ನು ಸುತ್ತಾಕೊಂಡ್ಬಿಡ್ತೈತಿ. ಅದರಲ್ಲಿ ಇರುವಂಥ ಸತ್ವಗಳನ್ನು ಹೀರ್ಕೊಂಡು ಬೆಳೆಯಕ್ಕೆ ನಿಲ್ಲುತ್ತೆ. ಅದನ್ನು ಬೆಳೆಯಕ್ಕೆ ಕೊಡಂಗಿಲ್ಲ. ಮುಂಚೆ ಇದೆಲ್ಲ ಈರುಳ್ಳಿ ಹೊಲದಾಗ ಅಷ್ಟೇ ಕಂಡು ಬರ್ತಿತ್ತು. ಯಾಕಂದ್ರೆ ಈಗ ಇತ್ತಿತ್ಲಾಗಂತರೂ ಇದು ಹೆಸರಿನ ಹೊಲಕ್ಕೂ ಸಿಕ್ಕಾಪಟ್ಟಿ ಹರಡಾಗತೈತಿ. ಇದು ಹರಡುದ್ರೆ ಏನಾಗತೈತೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಪೀಕ್ಗಳನ್ನು ಮೇಲೆ ಎಳಗಿನ ಮಾಡಿಸಿ ಕೊಡಂಗಿಲ್ಲ. ಯಾಕಂದ್ರೆ ಹೇಳಕ್ಕೆ ಕೊಡಂಗಿಲ್ಲ. ಸುತ್ತಾಕೊಂಡು ಅದನ್ನ ಹೆಚ್ಚಿಗೆ ಹಿಡ್ಕೊಂಡು ನಿಂತು ಬಿಡ್ತೈತಿ. ಹಂಗೆ ಇಲ್ಲೇ ನಮ್ಮ ರೈತರು ಕೂಡ ಅದಾರ. ಇದರ ಬಗ್ಗೆ ಅವ್ರ ಅನಿಸಿಕೆಗಳು ಏನು ಅನ್ನೋದು ಅವ್ರನ್ನೂ ಕೇಳೋಣ ಒಂದಿಟ್ಟು. ನಮಸ್ಕಾರ ಏನಾರ ಇದು ಏನಂತೀರಿ ಇದು? ಉಳ್ಳಾಗಡ್ಡಿ ಹೆಸರಿಗೆ ಇರ್ತೀರ ಅವಾಗ ಇದಕ್ಕೆ ಮೆಣಸಿನ ಗಿಡ ಹ್ಞೂ ರೀ. ಹೆಸರಿಗೆ ಬಂದೈತಿ ಇದು ಇದು ಆತಂತಂದ್ರೆ ಗಿಡನ ಏಳಿಗೆ ಮಾಡಿ ಕೊಡಂಗಿಲ್ಲನ್ರಿ ಇದು? ಈಗ ಅಲ್ಲಿ ನೋಡ್ರಿ ಆ ಗಿಡ ಚಲೋ ಐತಿ. ಹ್ಞೂ ರೀ. ಇದು ನೆಲದಾಗ ಐತಿ. ಅಂದ್ರೆ ಈ ಕಡೆ ಬೆಳೆದಿದಂಥ ಗಿಡ ನೋಡ್ರಿ ನೀವು ಇಲ್ಲೆಲ್ಲ ಕಾಣ್ಬೋದು. ಯಾಕಂದ್ರೆ ಸಿಕ್ಕಾಪಟ್ಟಿ ಹೈಟ್ ಅದಾವು. ಇದು ಮೊಣಕಾಲ್ ಮಟನು ಇವು ಅದಾವು. ಈಗ ನೀವ ಇಲ್ಲಿ ನೋಡ್ಕೋಬೋದು. ಈಗ ನಮ್ಮ ರೈತರು ಈ ಕಡೆ ಬರಾಕತ್ತಾರ. ಯಾಕಂದ್ರೆ ಇಲ್ಲಿ ಬೆಳೆದಂಥ ಬೆಳೆ ಏನಂತಂದ್ರೆ ಅವ್ರ ಮೊಣಕಾಲಿಗೆ ಬರಾಕತ್ತವು. ಈ ಕಡೆಗೆ ನೀವು ಬರ್ರಿ. ಯಾಕಂದ್ರೆ ಇದು ಏಳಿಗೆನ ಮಾಡಿಕೊಡೋಲ್ದು. ಯಾಕಂದ್ರೆ ನೀವು ನೋಡ್ಬೋದು ಇಲ್ಲಿ ಅಷ್ಟು ಹೈಟ್ ಬರಾಕ ರೆಡಿ ಇಲ್ಲ. ಯಾಕಂದ್ರೆ ಪೂರ ನೆಲಕ್ಕೆ ಹತ್ತಿಕ್ಕೆ ಹಿಡ್ಕೊಂಡ್ಬಿಟ್ಟೈತೆ ಅದನ್ನು. ಅಂದ್ರೆ ಬೆಳೆಗಳನ್ನು ಬೆಳೆಯೋಕೆ ಕೊಡಲ್ಲ ಅಂತ. ಇದು ಏನೋ ಅಂತರ್ಗಂಗೆ ಏನೇನು ಸಮಸ್ಯೆಗಳದಾವ ಅನ್ನೋದಾಗ ಗೊತ್ತಾಗಿಲ್ಲ. ಇಲ್ಲೆಲ್ಲ ನೀವು ನೋಡ್ಕೋಬೋದು. ಇದನ್ನೊಂದಿಷ್ಟು ಹರಿದು ನಿಮಗೆ ತೋರಿಸ್ತೀನಿ. ಇದೇನು ಮಾಡ್ತೈತೆ ಅಂದ್ರೆ ಕಾಯಿಗಳಿಗೆಲ್ಲ ಬಿಕ್ಕೊಂಡು ಇದನ್ನು ಮಾಡಿಬಿಡ್ತೈತಿ. ಇಲ್ಲೆಲ್ಲ ನೀವು ನೋಡ್ಬೋದು ಯಾವ ರೀತಿ ಐತೆ ಅನ್ನೋದಿದೆ. ಇದು ಏನಂತಂದ್ರೆ ನೆಲದಾಗ ಬೇರೆ ಇರಂಗಿಲ್ಲ ಅಂತಾರೆ. ಇದು ಒಟ್ಟು ಅಂತರ ಮೇಲೆ ಇರುತ್ತಂತದ. ನಮ್ಮ ರೈತರು ಇದು ಒಟ್ಟು ನೆಲದಾಗ ಬೇರೆ ಇರಂಗಿಲ್ಲ ಅಂತಾರೇನ್ರಿ? ಆ ಗಿಡದ ಮ್ಯಾಗನ ರಸ ತಗೊಂಡು ಬೆಳಿತೈತಿ. ಅಂದ್ರೆ ಗಿಡಗಳಲ್ಲಿ ಬೆಳೆದಂಥ ಸತ್ವನ ಇದು ಹೀರ್ಕೊಂಡು ಅದ್ರಲ್ಲಿದ್ದ ಇದು ಬೆಳೆಯುವಂಥ ಒಂದು ಇದಾಗಿದೆ ಇದು ಕಸ. ಈಗಿಂದಲ್ರಿ ಹಳೇದನ್ನಾಗತ್ತೆ ರೀ. ಆದರೆ ಮುಂಚೆಲ್ಲ ಇಷ್ಟಕೊಂಡ ಎಲ್ಲ ಬರ್ತಿದ್ದಿಲ್ಲ. ಈಗ ಒಂದು ಸ್ವಲ್ಪ ಬರ್ತಾ ಜಾಸ್ತಿ ಆಗತೈತಿ. ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಹೆಚ್ಚಾಗತ್ತೈತೆ ಅಂದ್ರೆ ಪೀಕ್ನಲ್ಲಿ ಇರುವಂಥ ರಸನ ಹೀರ್ಕೊಂಡು ಬೆಳಿತೈತಿ ಇದು. ಹಿಂಗಾಗಿ ಪೀಕ್ಗಳನ್ನ ಕುಂಠಿತ ಮಾಡಿಬಿಡ್ತೈತಿ. ಇಲ್ಲೆಲ್ಲ ನೀವು ನೋಡ್ಬೋದು. ಒಟ್ಟ ಹೇಳ್ಬೇಕಂತಂದ್ರೆ ನಮ್ಮ ರೈತರ ಬಾಳೆ ಅನ್ನೋದು ಪ್ರಕೃತಿ ಕೊಟ್ಟಾಗ ಆಟ ಆಡ್ದಂಗೆ. ಯಾಕಂದ್ರೆ ಪ್ರಕೃತಿ ಒಂದೊಂದು ಸಾರಿ ಮಳೆ ಹೆಚ್ಚಿಗೆ ಆಗುತ್ತೆ, ಒಂದೊಂದು ಸಾರಿ ಮಳೆ ಕಡಿಮೆ ಆಗುತ್ತೆ. ಎಲ್ಲಾನು ಸುದ್ದಿ ಬೆಳೆದೈತೆ ಅಂತಂದ್ರೆ ಇನ್ನೊಂದು ಏನರ ಕಾಟ ಇದ್ದೇ ಇರ್ತೈತಿ. ಇದನ್ನು ಮೀರಿ ನಮ್ಮ ರೈತರ ಮಾಲ್ ಬಂದ ಸಂದರ್ಭದಾಗ ನಮ್ಮ ಸರ್ಕಾರದ ಬೆಂಬಲ ಬೆಲೆ ಯಾವಾಗ ಸ್ಟಾರ್ಟ್ ಮಾಡ್ತಾರಂತಂದು ನಮ್ಮ 90% ರೈತರು ತಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಲಿಕ್ಕಾಗದೆ ಮಾಲನ್ನು ಮಾರಿಬಿಡ್ತಾರೆ. ಉಳಿದ ಇನ್ನು 10% ರೈತರಿದ್ದಾಗ ಅವಾಗ ನಮ್ಮ ಬೆಂಬಲ ಬೆಲೆ ಸ್ಟಾರ್ಟ್